ಚೆಲುವಯ್ಯ ಚೆಲುವೋ ತಾನಿ ತಂದನ ತನ್ನ ತನ್ನ ನನ್ನ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ತನ್ನ ನನ್ನ ಕೋಲಣ್ಣ ಕೋಲೆ ಮೋನಿಕಾ ಕಿಚ್ಚಿ ಕಿಚ್ಚಮ್ಮ. ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎ ವಿ ಬ್ಲಾಗ್ಸ್ ಕನ್ನಡ. ನನಗೆ ಇವತ್ತಿನ ಈ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ಕೊಂತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಹಾಗೆ ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನನ್ನ ಹಳೆ ವಿಡಿಯೋಸ್ನೆಲ್ಲ ನೋಡಿ, ಶಾರ್ಟ್ ವಿಡಿಯೋಸ್ ನೋಡಿ. ನಿಮ್ಗೆ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಈ ವಿಡಿಯೋ ಬಂದು ನನ್ನ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಅಂತ ಹೇಳಿದ್ರೆ ಪೂಜೆ ಪುನಸ್ಕಾರ ಎಲ್ಲ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಒಂದು ಲಕ್ಷ್ಮೀ ದೇವಿಯ ಒಂದು ದಿನ ಅಂತಾನೆ ಹೇಳ್ಬೋದು. ಮಂಗಳವಾರ ಶುಕ್ರವಾರ ಎಲ್ಲ ಅವತ್ತಿನ ದಿನ ಯಾರು ಮಿಸ್ ಮಾಡೋದೇ ಇಲ್ಲ ಪೂಜೆ ಮಾಡೋದು ಅಂತಾನೆ ಹೇಳ್ಬೋದು. ಹಾಗಾಗಿ ನನ್ಗೆ ಸ್ವಲ್ಪ ಇತ್ತೀಚೆಗೆ ಪೂಜೆ ಎಲ್ಲ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಆಗ್ತಿದೆ. ಮುಂಚೆನೂ ಮಾಡ್ತಾ ಇದೆ ಪೂಜೆ ಎಲ್ಲ. ಪೂಜೆ ಮಾಡ್ಬೇಕು ಅಷ್ಟೇ, ಅದನ್ನು ಕೂಡ ಅಚ್ಚುಕಟ್ಟಾಗೆ ಮಾಡ್ತೀನಿ ಪೂಜೆ ನೀಟಾಗಿ ಎಲ್ಲ. ಬಟ್ ಈ ನಡುವೆ ಪೂಜೆ ಜೊತೆಗೆ ಬೇಗ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಈ ಮುಂಜಾನೆ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಮುಂಚೆ ಹೋಲ್ಸ್ಕೊಂಡ್ರೆ ಪೂಜೆ ಪುನಸ್ಕಾರ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ನನಗೆ ಇತ್ತೀಚೆಗೆ. ಇನ್ನು ಮಂಗಳವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ಇವತ್ತು ಪೂಜೆ ಇದ್ದೇ ಇರತ್ತೆ. ಶುಕ್ರವಾರ ಅಷ್ಟೇನೆ ನಾನು ಎಲ್ಲಾನು ತೆಗೆದು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿದೆ. ಇವತ್ತು ಮಂಗಳವಾರ ಜಸ್ಟ್ ಒಂದು 3 ದಿನ ಆಗಿರ್ಬೋದೇನೋ, ಅದಕ್ಕೋಸ್ಕರ ಪೂಜೆ ಸಾಮಾನೇನು ತೊಳಿಲಿಲ್ಲ. ರಂಗೋಲಿ ಮತ್ತೆ ತಟ್ಟೆಯಲ್ಲಿ ಹೂವೆಲ್ಲ ಇಟ್ಟಿದ್ದೀನಲ್ಲ ದೇವ್ರ ಮುಂದೆ, ಅದನ್ನಷ್ಟೇ ಚೇಂಜ್ ಮಾಡಿ, ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಚೇಂಜ್ ಮಾಡಿ ಜಸ್ಟ್ ಧೂಳೆಲ್ಲ ಹೊಡೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಬೆಳಗಿನ ಜಾವನೆ. ಇತ್ತೀಚೆಗೆ ಸ್ವಲ್ಪ ಬೇಗನೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ರೆಡಿ ಮಾಡ್ತೀನಿ. ಪೂಜೆ ಮಾಡಕ್ಕೂ ಮುಂಚೆನೆ ಸ್ವಲ್ಪ ಮನೇಲಿ ಕೆಲಸ ಇರುತ್ತೆ. ಸ್ವಚ್ಛ ಮಾಡೋದು, ಕಸ ಗುಡ್ಸೋದು, ಒರೆಸೋದು, ರಂಗೋಲಿ ಹಾಕೋದು, ಬಾಕ್ಲಿಗೆ ಎಲ್ಲ ಕೂಡ ಇರುತ್ತೆ. ಲಾಸ್ಟ್ ಶುಕ್ರವಾರದಿಂದ ಈ ತರ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಶುಕ್ರವಾರ ನಾನು ಎದ್ದು ಪೂಜೆಗೆ ರೆಡಿ ಮಾಡ್ಕೊಂಡೆ. ಅತ್ತೆ ನನ್ಗೆ ಬೇರೆ ಕೆಲಸ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಟ್ರು. ಬಟ್ ಕ್ಲೀನ್ ಮಾಡ್ಕೊಂಡೆ ಅವರು ಟಿಫನ್ ಅಡುಗೆ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನೇ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆನೂ ಕೂಡ ನಾನೇ ಮಾಡಿದ್ದಾಯ್ತು. ನಾವು ಬೇಗ ಎದ್ದೇಳೋದ್ರಿಂದ ಎಲ್ಲ ಕೆಲ್ಸನೂ ಮಾಡ್ಕೋಬಹುದು, ಟೈಮ್ ಸಿಗುತ್ತೆ ನಮಗೆ ಅಂತಾನೆ ಹೇಳ್ಬೋದು. ವಂಶುಮ ಕೂಡ ಇವತ್ತು ಸ್ವಲ್ಪ ಬೇಗನೆ ಎದ್ದು, ಬೇಗ ಇದ್ದಿದ್ ಕಾರಣ, ಪೂಜೆ ಎಲ್ಲ ಇದ್ದಿದ್ ಕಾರಣ ಅವಳಿಗೆ ಸಪ್ರೇಟ್ ಆಗಿ ಅಡುಗೆ ಮಾಡೋದಕ್ಕೆ ಆಗ್ಲಿಲ್ಲ. ಸರಿ ಹಿಟ್ಟು ಮಾಡಿಟ್ಕೊಂಡಿದ್ದೆ, ಅಂದ್ರೆ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನೇ ಸರಿ ಟೈಪ್ ಅಲ್ಲಿ ಮಾಡಿ ಅವಳಿಗೆ ತಿನ್ಸಿ ಮಲಗಿಸಿದ್ದಾಯ್ತು. ಸಾರಿ, ಮಲ್ಕೊಂಡಿರ್ಲಿಲ್ಲ, ಇನ್ನೊಂದ್ಸಲ ಮಲಗ್ಸೋಷ್ಟ್ರಲ್ಲೇನೆ ಊಟ ಮಾಡಿಸಿ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಬೇಗ ಇದ್ದಿರ್ಲಲ್ಲ, ಬೇಗ ಸರಿ ತಿಂದಿದ್ಲು. ಅದಾದ್ಮೇಲೆ 1 ಗಂಟೆ ಆಗೋಯ್ತು. ಒಟ್ಟಿಗೆ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವಳಿಗೆ ಸಪ್ರೇಟ್ ಆಗಿ ಈ ರೀತಿ ಒಂದು ರೈಸ್ ಮಾಡಿದೆ ನಾನು. ಏನೆಲ್ಲ ನಾವು ಪಲಾವ್ ಎಲ್ಲ ಮಾಡ್ಕೊಂತೀವಲ್ವಾ, ಸೇಮ್ ಅದೇ ತರದೇ ಮಾಡಿದೆ. ಬಟ್ ವಂಚಿಗೆ ಸಪ್ರೇಟ್ ಆಗಿ ಮಾಡಿದೀನಿ. ನಮ್ಮ ಅಡ್ಗೆಗೆ ನಾವು ಡೈಲಿ ನಾವು ದೊಡ್ಡವರು ನಾವು ಅಡ್ಗೆ ಮಾಡ್ಕೋತೀವಿ, ಅದೇ ಊಟಕ್ಕೆ ಅಡ್ಜಸ್ಟ್ ಆಗಿದ್ದಾಳೆ ವಂಚಿಕ. ಬಟ್ ನನ್ಗೆ ಅವಳಿಗೆ ಸಪ್ರೇಟ್ ಆಗಿ ಜಾಸ್ತಿ ತರಕಾರಿ, ಸೊಪ್ಪು, ತುಪ್ಪ ಎಲ್ಲ ಜಾಸ್ತಿ ಹಾಕಿ ಅವಳಿಗೆ ಸಪ್ರೇಟ್ ಆಗಿ ಮಾಡ್ಕೊಡೋಣ ಅಂತ ನನಗಿಷ್ಟ. ಅದಕ್ಕೋಸ್ಕರ ಅವಳಿಗೆ ಆ ರೀತಿ ಮಾಡ್ಕೊಟ್ಟೆ. ಏನೋ ಗೊತ್ತಿಲ್ಲ, ಅವಳಿಗೆ ಊಟ ಮಾಡಿಸ್ತಾ ಅವಳ ಊಟ ನನಗ್ ತುಂಬಾ ಇಷ್ಟ ಆಯ್ತು. ಮಗುಗ್ ತಿನ್ಸಕ್ಕೂ ಮುಂಚೆ ನಾನೊಂದ್ಸಲ ರುಚಿ ನೋಡ್ತೀನಿ. ಆ ರುಚಿನೇ ಏನೋ ಸಖತ್ತಾಗಿತ್ತು. ನನ್ಗೂ ಯಾಕೋ ಪಲಾವ್ ತಿನ್ಬೇಕಂತ ಅನ್ಸ್ತಿತ್ತು.
ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಅದೇ ಅನ್ನ ಸಾಂಬಾರ್ ಬೇಡ, ಸಾಂಬಾರ್ ಉಳ್ಕೊಂಡ್ರೆ ರಾತ್ರಿಗೆ ಮುದ್ದೆ ಏನಾದ್ರು ಮಾಡ್ಕೊಂಡ್ರೆ ಆಯ್ತು. ಇವಾಗ ಸದ್ಯಕ್ಕೆ ಏನಾದ್ರು ಪಲಾವ್ ಟೈಪ್ ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿಸ್ಕೊಂಡು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡ್ವಿ. ಇನ್ನು ಲಂಚ್ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇನ್ನು ನೆಕ್ಸ್ಟ್ ಏನ್ ಮಾಡೋದು, ಸುಮ್ನೆ ಕೂತಿದ್ದೀನಲ್ಲ ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಅಂತ ಅನ್ಸಿ ಸರಿ ಓಕೆ ದೇವ್ರ ಮನೆಗೆ ಆ ಕಡೆ ಈ ಕಡೆ ಒಂದು ಗಿಡ ಇಡ್ಬೇಕು ಅಂತ ನನ್ ಪ್ಲಾನ್ ಇತ್ತು. ಹಾಗಾಗಿ ವಾಸ್ತು ಗಿಡ ತಂದಿಡೋಣ ಅಂತ ಅಂದ್ಕೊಂಡೆ. ವಾಸ್ತು ಗಿಡ ಒಳ್ಳೇದು ಅಂತ ಹೇಳ್ತಾರೆ. ಅದನ್ನ ತರಷ್ಟು ನನ್ಗೆ ಟೈಮು ಇರ್ಲಿಲ್ಲ, ಪೇಶನ್ಸ್ ಇರ್ಲಿಲ್ಲ. ನಾನು ಅನ್ಕೊಂಡಿದ್ ಮಾಡ್ಬಿಡ್ಬೇಕು, ಅಲ್ಲಿವರೆಗೂ ನನ್ಗೇನೋ ಒಂಥರ ಹಿಂಸೆ ಆಗ್ತಿರ್ತೆ. ಇನ್ನು ಎಷ್ಟು ದಿನ ತಗೊಂತೀನಿ ಕೆಲಸ ಮಾಡೋದಿಕ್ಕೆ, ಅದನ್ನ ತರೋವರ್ಗನ ಬೇರೆ ಗಿಡನಾದ್ರೂ ಇಡ್ಬೋದಲ್ಲ ಅಂತ ಅಂದ್ಕೊಂಡು ಮನೇಲೆ ಒಂದು ಪಾಟಲ್ ಇರುವಂತ ಮನಿ ಪ್ಲಾಂಟ್ ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇರ್ ಸಮೇತ 2 ಗ್ಲಾಸ್ ಈ ತರ ಗಾಜಿಂದಿತ್ತು. ಬಾದಾಮ್ ಮಿಲ್ಕ್ ಬರುತ್ತೆ, ನಮ್ಮ ಮನುಷ್ಯಗೆ ಅವ್ರ ತಾತ ಯಾವಾಗ್ಲೂ ತಂದ್ಕೊಡ್ತಾ ಇರ್ತಾರೆ. ಈ ಬಾಟ್ಲ್ ಅಂತೂ ಸಿಕ್ಕಾಪಟ್ಟೆ ಇದ್ದಾವೆ ನಮ್ಮ ಮನೆಯಲ್ಲಿ. ಅದಕ್ಕೆ ಈ 2 ಬಾಟ್ಲನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರ್ ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂತ ಗಿಡನ ಹಾಕಿದೀನಿ. ಇದ್ರ ಜೊತೆಗೆ ಬಾಳೆಹಣ್ಣು ನೆನ್ಸಿಟ್ಟಿದ್ದೆ ನೈಟ್, ಅದ್ರ ನೀರ್ನು ಕೂಡ ಇದ್ರ ಜೊತೆಗೆ ಹಾಕಿದೀನಿ. ಬಾಳೆಹಣ್ಣು ನೀರ್ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರನೇ. ಇನ್ನು ನೆಕ್ಸ್ಟ್ ಅದ್ 2 ಗ್ಲಾಸ್ ಇಟ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಆಕ್ಚುಲಿ 2 ಬಾತುಕೋಳಿನ ಮೀಶೋ ಇಂದ ಆರ್ಡರ್ ಮಾಡಿ ಇಟ್ಕೊಂಡಿದ್ದೆ. ಅದೇ ವಾಸ್ತು ಗಿಡನ ಹಾಕೋಣ, ಮಣ್ಣೆಲ್ಲ ತುಂಬಿಟ್ಟು ಅಂತ ಅನ್ಕೊಂಡೆ. ಬಟ್ ನನ್ಗೆ ಅಲ್ಲಿ ಅಷ್ಟು ಪೇಶನ್ಸ್ ಇಲ್ಲ ಅಲ್ವಾ, ಅದಕ್ಕೋಸ್ಕರನೇ ಈ ಗಾಜ್ನ ಹಂಗೆ ಇಳ ಬದ್ಲು ಕೆಳಗಡೆ ಏನಾದ್ರು ಏನೋ ಸಪೋರ್ಟಿವ್ ಆಗಿ ಏನಾದ್ರು ಕೊಡ್ಬೇಕಲ್ವಾ. ಯೋಚನೆ ಮಾಡ್ತಿದ್ದೆ ಪ್ಲೇಟ್ ಗೀಟ್ ಏನಾದ್ರು ಕೊಡೋಣ ಕೆಳಗಡೆ ಸಪೋರ್ಟ್ ಆಗಿ ಅಂತ. ಆಮೇಲೆ ಯೋಚನೆ ಮಾಡಿದೆ ಬುಕ್ ಮಾಡಿರುವಂತ ಬಾತುಕೋಳಿ ಒಳಗಡೆನೆ ಈ ಗಾಜು ಗಿಡನ ಇಟ್ಬಿಟ್ಟು ಇಡನ ಲುಕ್ ಚೆನ್ನಾಗ್ ಕಾಣುತ್ತೆ ಅಂತ. ಬಟ್ ಹಂಗೆ ಚೆನ್ನಾಗ್ ಕಾಣಿಸ್ತಿತ್ತು ದೇವ್ರ ಮನೆ ಆ ಗಿಡಕ್ಕೂ ಒಂಥರ. ಅಂದ್ರೆ ಸ್ವಲ್ಪ ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದೀನಿ ದೇವ್ರ ಮನೆ. ನಮ್ ಮುಂಚೆ ಸಣ್ಣ ಸಣ್ಣ ಫೋಟೋಸ್ ಇಟ್ಕೊಂಡು ಫುಲ್ ಮಿಸ್ಸಿ ಆಗಿತ್ತು. ಅಂದ್ರೆ ನಮ್ಗೆ ಕ್ಲೀನ್ ಮಾಡಕ್ಕೂ ಜಾಸ್ತಿ ಟೈಮ್ ತಗೋತಿತ್ತು. ಮತ್ತೆ ಅದೇನೋ ಅಷ್ಟು ನನ್ಗೆ ಲಕ್ಷಣ ಅನ್ಸ್ತಿರ್ಲಿಲ್ಲ ಅಷ್ಟೊಂದು ಫೋಟೋ ಇಟ್ಕೊಂಡು. ಲಕ್ಷಣವಾಗಿ ಒಂದು ಫೋಟೋ ದೊಡ್ಡ ಫ್ರೇಮ್ ಅಲ್ಲಿ ಎಲ್ಲಾ ದೇವ್ರುಗಳು ಇರ್ಬೇಕು ಆ ತರ ಇಷ್ಟ ನನ್ಗೆ. ಸದ್ಯಕ್ಕೆ ಚಿಕ್ಕ ಚಿಕ್ಕ ವಿಗ್ರಹಗಳು ಫೋಟೋಗಳು ಏನಿದೆ ಅದನ್ನೆಲ್ಲ ಶೋಕೇಸ್ ಅಲ್ಲಿ ಇಟ್ಬಿಟ್ಟು ಮೇನ್ ಯಾವ ಫೋಟೋ ಬೇಕು ದೊಡ್ಡದಾಗಿರೋ ಸ್ವಲ್ಪ ಸೈಜ್ ದೊಡ್ಡದಾಗಿರೋದನ್ನೆಲ್ಲ ಇಟ್ಕೊಂಡು ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ನಾನು ದೇವ್ರ ಮನೆಯನ್ನ. ಇನ್ನು ನೆಕ್ಸ್ಟ್ ಸಂಜೆ ಹಂಗೆ ಇವತ್ತು ಮಂಗಳವಾರ 2 ಸಲ ಪೂಜೆ ಇದ್ದೇ ಇರುತ್ತೆ. ಹಾಗಾಗಿ ಇನ್ನೊಂದ್ಸಲ ಕಸ ಗಿಸ ಎಲ್ಲ ಗುಡ್ಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಅಂದ್ಕೊಳ್ಳೋಷ್ಟ್ರಲ್ಲೇನೆ ನನ್ಗೆ ಇದ್ದಕ್ಕಿದ್ದಂಗೆ ತಲೆನೋವು, ಒಂಥರ ಸುಸ್ತು, ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಬೆಳಗ್ಗೆ ಬೇರೆ ಸ್ವಲ್ಪ ಬೇಗ ಎದ್ದಿದ್ದೆ ಅಲ್ಲ ಪೂಜೆ ಮಾಡ್ಬೇಕು ಅಂತ. ಹಾಗಾಗಿ ಅದು ಕಂಟಿನ್ಯೂಸ್ ಆಗಿ ಅಭ್ಯಾಸ ಇದ್ರೆ ಏನೋ ಒಂದ್ಸಲ ಯಾವಾಗ್ಲಾದ್ರೂ ಅಪರೂಪಕ್ಕೆ ಬೇಗ ಎದ್ದಾಗ ಫುಲ್ ಟಯರ್ಡ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಸಂಜೆ ಹಂಗೆ ಪೂಜೆ ಮಾಡೋದಿಕ್ಕೆ ಆಗ್ಲಿಲ್ಲ. ಅತ್ತೆಗೆ ಹೇಳ್ದೆ. ಇನ್ನು ಅತ್ತೆ ಕೈಲಿ ಸ್ವಲ್ಪ ತಲೆ ನೋವ್ತಿತ್ತು ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಸ್ಕೊಂಡ್ ಕುಡ್ದೆ. ಅದಾದ್ಮೇಲೆ ವಂಶುಗೆ ಸ್ವಲ್ಪ ಲಡ್ಡು ತರ ಮಾಡೋಣ ಅಂತ ಹೇಳ್ಬಿಟ್ಟು ಮಕಾನ ಯೂಸ್ ಮಾಡಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಯೂಸ್ ಮಾಡಿ ಅಂಟುಂಡೆ ಲಡ್ಡು ಆ ತರ ಒಂದು ಮಾಡ್ಕೊಟ್ಟೆ ಅವಳಿಗೆ. ಚೆನ್ನಾಗಿದೆ ಟೇಸ್ಟ್ ಕೂಡ. ರೆಸಿಪಿನ ಸ್ವಲ್ಪ ಲೇಟ್ ಆಗಿ ಶೇರ್ ಮಾಡ್ತೀನಿ. ಅದಾದ್ಮೇಲೆ ಇನ್ನು ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡೋಣ ಅಂತ ಅನ್ಕೊಂಡೆ. ಒಂಥರ ಮಲ್ಟಿ ಗ್ರೈನ್ ದೋಸೆ ಅಂತಾನೆ ಹೇಳ್ಬೋದು. ಇವತ್ತು ಸ್ವಲ್ಪ ಜಾಸ್ತಿನೇ ಸುಸ್ತಾಗಿದ್ರಿಂದ ವ್ಲಾಗ್ ನ ಕಂಟಿನ್ಯೂ ಮಾಡೋದಿಕ್ಕಾಗ್ಲಿಲ್ಲ. ಸದ್ಯಕ್ಕೆ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಪುಟ್ಟು ವಿಡಿಯೋ, ನನ್ನ ಪುಟ್ಟು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಪ್ಲೀಸ್ ನನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.